ಧರ್ಮ ಕರ್ಮ, ನನ್ನ ಕರ್ಮ ಏನಿದೆ ನಿಮ್ಮ ಬಾಧೆ? ಏನನ್ನೋ ಕಳೆದುಕೊಂಡಂತಾಗಿದೆ. ಏನನ್ನು ಕಳೆದುಕೊಂಡಂತಾಗಿದೆ? ಚಿತ್ರಗುಪ್ತರೇ, ಗದೆ ಇಲ್ಲದೆ ನನಗೆ ಏನನ್ನೋ ಕಳೆದುಕೊಂಡಂತಾಗಿದೆ. ತೆಗೆದುಕೊಳ್ಳಿ. ಧರ್ಮ, ಯಮ ಧರ್ಮ, ಏತಕ್ಕಾಗಿ ರೋಧಿಸುತ್ತಿರುವೆ? ನೀವು ಏಕೆ ನನ್ನನ್ನು ಬಾಧಿಸುತ್ತಿರುವಿರಿ? ನನ್ನ ತೊಂದರೆ ನಿನಗೆ ಅರ್ಥವಾಗುವುದಿಲ್ಲ. ಪಾಡಿದ್ದನ್ನೇ ಪಾಡಿ, ಪಾಡಿದ್ದನ್ನೇ ಪಾಡಿ, ಕೇಳಿ ಕೇಳಿ ನನ್ನ ಕಿವಿ ತೂತಾಗಿದೆ. ಇಷ್ಟೆಲ್ಲ ಆದದ್ದು ನಿನ್ನಿಂದ. ಈಗೇನು ಮಾಡುವುದು? ಪ್ರಭು, ನೀವು ಚಿಂತಿಸಿದಿರಿ. ಆ ಗದೆಯನ್ನು ತಂದು ಒಪ್ಪಿಸುವ ಜವಾಬ್ದಾರಿ ನನಗಿರಲಿ. ಹಾಗಾದರೆ ನಾನು ಕೃತಾರ್ಥನಾದಂತೆಯೇ ಸರಿ. ನಾನು ಬಹಳವಾಗಿ ದಣಿದಿದ್ದೇನೆ, ಕೊಂಚ ವಿಶ್ರಮಿಸಿಕೊಳ್ಳುತ್ತೇನೆ. ಚಿತ್ರಗುಪ್ತರೇ, ಆ ಕೆಲಸ ಮೊದಲು ಮಾಡಿ. ಅಲ್ಲಿ ನೋಡಿ, ಅವರೆಲ್ಲರೂ ಅರ್ಧ ದಿಗಂಬರಾಗಿ ಓಡುತ್ತಿರುವುದನ್ನು ನೋಡಿದರೆ ನಮ್ಮ ಹಾಗೆ ಅವರದು ಕಳ್ಳತನವಾಗಿರಬೇಕು. ನಾವು ಅವ್ರ ಹಿಂದೆ ಓಡೋಣ, ಸಿಗಬಹುದು. ಧರ್ಮ ಯಮರಾಜ, ಅಲ್ಲಿ ನೋಡಿ. ಅವನ್ ಯಾರೋ ಒಬ್ಬನೇ ಮಾತನಾಡುತ್ತಿದ್ದಾನೆ. ಅವನಿಗೆಲ್ಲ ಶತಮೂರ್ಖ, ಲೆಕ್ಕ ಬರೆಯುವುದನ್ನು ಬಿಟ್ಟರೆ ಬೇರೇನು ತಿಳಿಯುತ್ತದೆ ನಿನಗೆ? ಅವನು ದೂರದಲ್ಲಿರುವ ಮತ್ತೊಬ್ಬರಿಗೆ ದೂರವಾಣಿಯ ಮೂಲಕ ಮಾತನಾಡುತ್ತಿದ್ದಾನೆ. ನಮ್ಮ ಲೋಕದಲ್ಲಿರುವ ಮಾಯಾಯಂತ್ರದ ಹಾಗೆ. ಪರವಾಗಿಲ್ಲವೇ ಯಮರಾಜ, ಬಹಳ ತಿಳಿದುಕೊಂಡಿದ್ದೀರಿ. ಧರ್ಮ, ಯಮ ಧರ್ಮ. ಮುಂದೇನು ಕಾದಿದೆಯೋ ಕರ್ಮ. ಶ್ವಾನ. ನಾನಲ್ಲ, ಅದು. ಎರಡು ಶ್ವಾನಗಳೇ. ಅಯ್ಯೋ, ఎవరాదిదియప్ప? యమరాజా, యమరాజా. అయ్యో, నన్నంగి నన్నంగి. అయ్యో.
ನಿಮ್ಮ ನಾಮಧೇಯವೇನು? ಧರ್ಮರಾಜ, ನಿನಗೂ ಆಸೆಗಳೆಲ್ಲ ಉಂಟೆ? ಊರ್ವಶಿ. ಓ, ನಿಮ್ಮ ಮುಖಾರವಿಂದವನ್ನು ನೋಡಲು ನನಗೆ ಅಪ್ಪಣೆಯನ್ನು ಕೊಡುವಿರಾ? ಕೊಟ್ಟರೆ ನಿಮ್ಮ ಪ್ರೇಯಸಿಯಾಗಿ ಸ್ವೀಕರಿಸುವಿರಾ? ಮೊದಲು ನಿಮ್ಮ ರೂಪರಾಶಿಯನ್ನು ತೋರಿಸಿ, ಆಮೇಲೆ ಆ ಮಾತು. ಪ್ರೇಮ ಕೊರುಡಲ್ಲವೇ? ನೋಡಿಕೊಳ್ಳಿ. ಅದರ್ಥವಾಯಿತು. ಸೂಪರ್ ಫಿಗರ್ ಗಳಮ್ಮ ಇದು. ಇಲ್ಲ ಮಗ, ಇವಳು ಡಗಾರ್. ಧರ್ಮ, ಯಮಧರ್ಮ. ಅವನ ಹತ್ರ ಏನೋ ಮಾತು. ಧರ್ಮ, ಯಮಧರ್ಮ. ಅಟ್ಕಾಯಿಸ್ಬಿಟ್ರು. ಯಮಧರ್ಮ, ಮತ್ತೆ ನಾವು ಇದೇ ರೀತಿ ಇದ್ದರೆ ನಾಯಿ ಅಲ್ಲ ಯಾವುದಾದ್ರೂ ಹಂದಿ ಅಟ್ಟಿಸಿಕೊಂಡು ಬರುತ್ತದೆ. ಅದಕ್ಕೇನು ಮಾಡಬೇಕು? ಅದಕ್ಕೆ ಇಲ್ಲಿದೆ ಇಲ್ಲ ಬಟ್ಟೆಗಳು, ಇದನ್ನ ಹಾಕಿಕೊಂಡು ಬಿಡೋಣ. ಅಂದರೆ ಕಳ್ಳತನ ಮಾಡುವುದೇ ಧರ್ಮ, ಯಮಧರ್ಮ. ನನ್ನ ಕರ್ಮ, ನೀವಿಲ್ಲೇ ಇರಿ, ನಾನು ತೆಗಿತೇನೆ. ಮೂರ್ಖರ ಸಹವಾಸ. ನೀವೇ ಸಕ ಮೂರ್ಖರು. ಸೆಟು ಇದ್ ನಿಟ್ಕೊಂಡು 1,000 ರೂಪಾಯಿ ಕೊಡು. ಅರೆ, ಆಗ್ಲೇ ಹೇಳಿಲ್ಲ ನಿನಗೆ ನಮ್ದಕ್ಕೆ 500 ರೂಪಾಯಿ ಕೊಡ್ತದೆ. ಹಾಗನ್ಬೇಡ ಸೆಟು, ತುಂಬಾ ಕಷ್ಟದಲ್ಲಿದ್ದೀನಿ ಸೆಟು. ಈಗ ನಿಮ್ದಕ್ಕೆ ಕಷ್ಟ, ಕೊಟ್ಟ ಮೇಲೆ ನಮ್ದಕ್ಕೆ ಕಷ್ಟ ಗೊತ್ತಾ? ಇಲ್ಲ ಸೆಟು, ತುಂಬಾ ಕಷ್ಟದಲ್ಲಿದ್ದೀನಿ. ಇಲ್ಲ ಹೋಗು ಹೋಗು. ಸೆಟು ಕೊಟ್ಬಿಡು ಸೆಟು, ಕೊಟ್ಬಿಡು ಬೇಗ ತಿಳಿಸ್ತೀನಿ ಸೆಟು. ಕೈ ಮುಗಿದಿಲ್ಲ ಸೆಟು. ಇಷ್ಟೊಂದು ಬೆಲೆಯೇ? ಯಮಧರ್ಮ, 1 ನಿಮಿಷ ಹೋಗಿ ಬರ್ತೇನೆ. ಎಲ್ಲಿಗೆ? ಬಂದು ಹೇಳ್ತೇನೆ. ಧರ್ಮ, ಯಮಧರ್ಮ. ಧರ್ಮ, ಯಮಧರ್ಮ, ಎಲ್ಲಿಗೆ ಕರೆದುಕೊಂಡು ಹೋಗುತ್ತಿರುವೆ? ನಮಗೆ ಪೋಸ ಇಲ್ಲ, ಸಣ್ಣ ಡೋಸ್. ನಮಸ್ಕಾರ ಸೇಟು. ನಮಗೆ ಸ್ವಲ್ಪ ಹಣ ಬೇಕಿತ್ತು. ನಿಮ್ದಕ್ಕೆ ಏನ್ ತಂದಿದ್ವಿ? ಇದು ಉಮಾ ಗೋಲ್ಡ್ ಅಲ್ಲೇ ಸೇಟು. ಯಾರು ಆ ಉಮಾ? ನೀನ್ ಸ್ವಲ್ಪ ಸುಮ್ಮನಿರ್ತೀಯಮ್ಮ. ಇದು ಉಮಾ ಗೋಲ್ಡ್ ಅಲ್ಲ ಅಂತ ನಮ್ದಕ್ಕೆ ಪರೀಕ್ಷೆ ಮಾಡ್ಬೇಕು. ಮಾಡಿ ಮಾಡಿ. अरे गोविंद स्वामी साहब और आंटी को 2 कोल्ड ड्रिंक्स लेके आओ और ये हमाली को 1 गिलास पानी लेके आओ. पियो पियो पियो. ಚಿತ್ರಗುಪ್ತರೆ, ಇದೇನಿದು? ಇದು ಅಲ್ಲಾಡಿಸಲು ಕೊಟ್ಟಿದ್ದಾರೆ, ಚೆನ್ನಾಗಿ ಅಲ್ಲಾಡಿಸಿ ಕುಡಿಯಿರಿ. ಓಹ್, ಕುಡಿಯುವ ನೀರಿನಲ್ಲಿ ಅಲ್ಲಾಡಿಸುವುದು ಎಂದು ಹೇಳ್ತಾರಲ್ಲ, ಅದು ಇದೆಯೋ? ಹೌದು ಹೌದು. ನೀನ್ ಅಲ್ಲಾಡ್ಸ್ಕೊಂಡು ಕುಡಿಯೋದಿರ್ಲಿ, ಮೊದಲು ನಾನು ದುಡ್ಡು ಬಿಸಾಕೋ, ಹೋಗ್ಬೇಕು. ಸೇಟು, ಒಂದು 50 ರೂಪಾಯಿ ಕೊಡು. 50 ಕೊಡಲಿ. ನಿಮ್ದಕ್ಕೆ ಎಷ್ಟು ಹಣ ಬೇಕು? ಹಣ? ಹೌದೇ, ಇಲ್ಲಿ ಮೋಸಗಾರರು ಜಾಸ್ತಿ. ಒಳಗೆ ಹೋಗೋಣವೇ? ಬನ್ನಿ. ಚಿತ್ರಗುಪ್ತರೆ, ನಮ್ಮ ವಾಹನವೆಲ್ಲಿ? ಕೋಣವೇ? ಆ, ಟ್ಯಾಕ್ಸಿ. ಚಿತ್ರಗುಪ್ತರೆ, ಆ ರಂಭಾ ಊರ್ವಶಿ ಮೇನಕೆಯರನ್ನು ಎಲ್ಲಿ ಅಂತ ಹುಡುಕುವುದು? ಅಯ್ಯೋ, ಆ ನಿರ್ದೇಶಕ ನಮ್ಮ ಕೈಗೆ ಸಿಕ್ಕಿದರೆ ತಾನೆ ಈ ರಂಬೆ ಊರುಚಿ ಮೇನಿಕೆಯರು ಸಿಗುವುದು. ಇರ್ಬೇಕಾ? ತೋರಿಸುವೆಯ? ಅವ್ರೆಲ್ಲಿದ್ದಾರೆ ನಮ್ಗೆ ಗೊತ್ತು. ನಿನಗೆ ಗೊತ್ತಾ? ಹೌದು, ಅಲ್ಲಿಗೆ ಪಾಸ್ ತಗೊಂಡೋಗ್ಬೇಕು. ಚಿಲ್ಲರೆ ಇದ್ರೆ ಪಾಸ? ಅಯ್ಯೋ, ಯಮಲೋಕಕ್ಕೆ ಹೋಗಕ್ಕೆ ಪಾಸ್ ತಗೊಂಡೋಗ್ಬೇಕು. ಸುಮ್ನೆ ಗಾನಗಳಾಗ್ಬಿಡಪ್ಪ, ಬಿಚ್ಚು. ಚಿತ್ರಗುಪ್ತರೆ, ನಮ್ಮ ಲೋಕಕ್ಕೆ ಹೋಗಲು ಪಾಸ್ ಬೇಕೆ? ಆಯ್ತು, ಕೊಡೋಣ. ಸಾಯಂಕಾಲ 7:00ವರೆಗೆ ರೂಮಲ್ಲಿ ಇರಿ, ನಾನು ಬಂದ್ಬಿಡ್ತೀನಿ. ಮಿಸ್ ಮಾಡ್ಬಿಡ್ರಪ್ಪ. ನಾನು ಬರಲ್ಲ. ಪಾಸ್ ಮರಿಯಬೇಡ. ನಮ್ಮ ತಾಣ ಮರೆಯಲ್ಲ. ಪಾಸ್. ದಾನಕ್ಕಿಂತ ಶ್ರೇಷ್ಠವಾದ ದಾನ ಯಾವ್ದು ಗೊತ್ತಾ? ಯಾವುದು? ಸಮಾಧಾನ. ಇದೇ ರೂಮು.
ಚಿತ್ರಗುಪ್ತರೆ, ಯಮಧರ್ಮ ಬಂದಿರುವುದಾಗಿ ತಿಳಿಸಿ ರಂಭಾ ಮೇನಕೆ ಊರ್ವಶಿಯರನ್ನು ಕರೆದು ತರುವಂತವರಾಗಿ. ಅವರ ಬಳಿಗೂ ಪಾಸ. ತಗೊಂಡ್ ಹೋಗು. ಧರ್ಮ ಯಮಧರ್ಮ. ಏನು ಸೀಮೆಲಿಲ್ಲದ ಗಂಡಸ್ತರ ಆಡ್ತೀಯಾ? ಯಾವೂರು? ಯಮಪುರಿ. ಓ ಆ ಪುಂಗನೂರು ಪಕ್ಕನಾ? ಆಹಾ, ಮಂಗನೂರು ಪಕ್ಕ. ಆ, ಧರ್ಮ ಯಮಧರ್ಮ. ಅದಕ್ಕೆ ಕಣ್ ಹೊಡೆದಿದ್ದು. ಧರ್ಮ ಯಮಧರ್ಮ. ಆ, ಚಿತ್ರಗುಪ್ತರೆ ಏನಾಯ್ತು? ಚಿತ್ರಗುಪ್ತರೆ, ಚಿತ್ರಗುಪ್ತರೆ, ಅಯ್ಯೋ ಏನಿದು ನಿಮ್ಮ ಅವತಾರ? ರಂಬೆ ಊರ್ವಶಿ ಮೇನಕೆಯರಲ್ಲಿ. ಪ್ರಭು, ಈ ಲೋಕದಲ್ಲಿ ಇವರೇ ರಂಬೆ ಊರ್ವಶಿ ಮೇನಕೆಯರಂತೆ. ನನಗೆ ಸ್ವರ್ಗ ತೋರಿಸುತ್ತೇನೆ ಅಂತ ಹೇಳಿ ಬಟ್ಟೆಯನ್ನೆಲ್ಲ ಬಿಚ್ಚಿ ನಗ್ನ ಸುಂದರನ್ನಾಗಿ ಮಾಡಿದ್ದಾರೆ. ಓ ನಿಮ್ಮ ಕರ್ಮ, ನಿಮ್ಮ ಕರ್ಮ. ಇಲ್ಲಿ ಕೊಡಿ, ತೆಗೆದುಕೊಳ್ಳಿ. ನಿಮ್ಮನ್ನು